ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ವಾರ್ಷಿಕ ಪರೀಕ್ಷೆಯ ತಯಾರಿಯಲ್ಲಿ ಪೂರ್ವಭಾವಿ ಪರೀಕ್ಷೆಗಳ ಪಾತ್ರ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ವಿದ್ಯಾರ್ಥಿಗಳಾದ ನೀವು ಜೂನ್ನಿಂದ ಫೆಬ್ರವರಿವರೆಗೆ ವರ್ಷಪೂರ್ತಿ ಶಾಲಾ ಕಾಲೇಜು ತರಗತಿಗಳಿಗೆ ಹಾಜರಾಗಿರುತ್ತೀರಿ. ಶಿಕ್ಷಕರು ಮಾಡಿದ ಪಾಠ ಬೋಧನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತೀರಿ. ಶಾಲಾ ಕಾಲೇಜುಗಳಲ್ಲಿ ಬೋಧನೆ ಮಾಡಿದ ಪಾಠಗಳನ್ನು ಮನೆಯಲ್ಲಿ ಚೆನ್ನಾಗಿ ಓದಿಕೊಂಡು ಕಠಿಣವೆನಿಸುವ ಪಠ್ಯಾಂಶಗಳನ್ನು ಶಿಕ್ಷಕರಿಂದ ಮತ್ತೊಮ್ಮೆ ಹೇಳಿಸಿಕೊಂಡು ಪಠ್ಯಾಂಶದ ಎಲ್ಲ ಪರಿಕಲ್ಪನೆಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡಿರುತ್ತೀರಿ. ಹೀಗೆ ತಯಾರಾದ ನಿಮ್ಮನ್ನು ವಾರ್ಷಿಕ ಪರೀಕ್ಷೆಗೆ ತಯಾರಿಗೊಳಿಸುವಲ್ಲಿ ಪೂರ್ವಭಾವಿ ಪರೀಕ್ಷೆಗಳು ಪರಿಣಾಮಕಾರಿಯಾದ ಪಾತ್ರವನ್ನು ವಹಿಸುತ್ತವೆ. ಪೂರ್ವಭಾವಿ ಪರೀಕ್ಷೆಗಳ ಮಹತ್ವ. ತರಗತಿಯಲ್ಲಿ ಕೇಳಿದ, ನೀವು ಓದಿ ಅರ್ಥ ಮಾಡಿಕೊಂಡ ವಿಷಯ, ಓದಿಕೊಂಡ ಮುಖ್ಯಾಂಶಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ಫಲ ಕೊಡಬಲ್ಲವು ಎಂಬುದನ್ನು ಓರೆಗೆ ಹಚ್ಚಲು ಪೂರ್ವಭಾವಿ ಪರೀಕ್ಷೆಗಳು ಸಹಾಯಕ. ವಿದ್ಯಾರ್ಥಿಗಳೇ, ನಿಮ್ಮ ಓದಿನ ರೀತಿ, ಬರೆಯುವ ಶೈಲಿ, ಉತ್ತರಿಸುವ ವಿಧಾನವು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಎಂದು ಮೌಲ್ಯಮಾಪನ ಮಾಡಿ ಅಂತಿಮ ಪರೀಕ್ಷಾ ಸಿದ್ಧತೆಯ ಉತ್ಸಾಹವನ್ನು ಪೂರ್ವಭಾವಿ ಪರೀಕ್ಷೆಗಳು ಹೆಚ್ಚಿಸುತ್ತವೆ. ಒಂದೊಮ್ಮೆ ಈ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ಮತ್ತೊಮ್ಮೆ ನಿಮ್ಮ ಹಿಡಿತಕ್ಕೆ ಸಿಗದ ಪಾಠಗಳನ್ನು ಉಜ್ಜಳನೆ ಮಾಡಿ ವಾರ್ಷಿಕ ಪರೀಕ್ಷೆಗೆ ನೀವು ತಯಾರಾಗಬಹುದು. ಎಷ್ಟೇ ಚೆನ್ನಾಗಿ ಓದಿ ತಯಾರಾಗಿದ್ದರೂ ಕೂಡ ಪರೀಕ್ಷೆ ಎಂದೊಡನೆ ಭಯ ಸಾಮಾನ್ಯ. ಪರೀಕ್ಷಾ ಭಯ ನಿವಾರಣೆಗೆ ಪೂರ್ವಭಾವಿ ಪರೀಕ್ಷೆಗಳು ಸಹಾಯಕ. ನಿಗದಿತ 3 ಗಂಟೆಗಳ ಪರೀಕ್ಷಾ ವೇಳೆಯಲ್ಲಿ ವಸ್ತುನಿಷ್ಠ, ಸಂಕ್ಷಿಪ್ತ ಉತ್ತರ ಬಯಸುವ, ಪ್ರಬಂಧ ಮಾದರಿಯ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆಯುವ ಕ್ರಮವನ್ನು ಅರಿತುಕೊಳ್ಳಬಹುದು. ನೀವು ಓದದೇ ನಿರ್ಲಕ್ಷ್ಯ ಮಾಡಿದ ಪಾಠಗಳ ಮೇಲೆ ವಾರ್ಷಿಕ ಪರೀಕ್ಷೆಯಲ್ಲಿ 5ರಿಂದ 10 ಅಂಕಗಳ ಪ್ರಶ್ನೆಗಳು ಬರಬಹುದಾದ ಸಾಧ್ಯತೆ ಇರುತ್ತದೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಾಗ ಇಲ್ಲಿಯವರೆಗೆ ಗಮನ ನೀಡದ ಪಠ್ಯಾಂಶಗಳ ಕಡೆಗೆ ಗಮನ ನೀಡಲು ಅನುಕೂಲವಾಗುತ್ತದೆ. ವಿದ್ಯಾರ್ಥಿಗಳೇ, ಪೂರ್ವಭಾವಿ ಪರೀಕ್ಷೆಯನ್ನು ಎದುರಿಸುವುದರಿಂದ ಒತ್ತಡ ನಿವಾರಣೆಯಾದಂತಾಗಿ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತದೆ. ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಸೋಮಾರಿತನದಿಂದ ಕಾಲ ಕಳೆಯುತ್ತಿದ್ದರೂ ಪರೀಕ್ಷೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳದ ವಿದ್ಯಾರ್ಥಿಗಳಿಗೂ ವಾರ್ಷಿಕ ಪರೀಕ್ಷೆಯನ್ನು ಇನ್ನು ಮುಂದೆ ಗಂಭೀರವಾಗಿ ತೆಗೆದುಕೊಳ್ಳಲು ಪೂರ್ವಭಾವಿ ಪರೀಕ್ಷೆಗಳು ಸಹಾಯ ಮಾಡುತ್ತವೆ. ಸಪ್ಲಿಮೆಂಟರಿ ಪರೀಕ್ಷೆಗಳು ನಿಮ್ಮ ಅಧ್ಯಯನದ ಮಟ್ಟವನ್ನು ಅಳೆದು ಅಂತಿಮ ಪರೀಕ್ಷೆಯನ್ನು ಸರಳಗೊಳಿಸುತ್ತವೆ. ಇವುಗಳನ್ನು ಎಷ್ಟರ ಮಟ್ಟಿಗೆ ವಿಜಯದ ಹಾದಿಯ ಮೆಟ್ಟಿಲನ್ನಾಗಿ ಬಳಸಿಕೊಳ್ಳುತ್ತೀರಿ ಎಂಬುದು ನಿಮಗೆ ಬಿಟ್ಟದ್ದು. ಸಪ್ಲಿಮೆಂಟರಿ ಪರೀಕ್ಷೆಯ ಕುರಿತು ಸಲಹೆಗಳು. ಸಪ್ಲಿಮೆಂಟರಿ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಬಂದರೆ ಅದನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಿ. ವಾರ್ಷಿಕ ಪರೀಕ್ಷೆಯ ಬಗ್ಗೆ ಹೆದರಬೇಡಿ. ಈ ಅಂಕಗಳ ಕುರಿತು ಟೀಕೆ ಬಂದರೂ ನಗುತ್ವ ಸ್ವೀಕರಿಸಿ. ಹಿನ್ನಡೆಗೆ ಸೂಕ್ತ ಕಾರಣಗಳನ್ನು ವಿಶ್ಲೇಷಿಸಿ ಮುಂದಿನ ಪರೀಕ್ಷೆಗೆ ತಯಾರಾಗಿ. ಪೂರ್ವಭಾವಿ ಪರೀಕ್ಷೆಗಳನ್ನು ಮೌಲ್ಯಮಾಪನ ಮಾಡಿದ ಮೇಲೆ ನೀವು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಗಮನಿಸಿ. ನೀವು ಉತ್ತರಿಸುವ, ವಿಶ್ಲೇಷಿಸುವ ವಿಧಾನಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಉತ್ತರಿಸುವಿಕೆಗೂ ಮತ್ತು ಹೋಲಿಕೆ ಮಾಡಿ ನೋಡಿ. ನೀವು ಕೂಡ ಪರಿಣಾಮಕಾರಿಯಾಗಿ ಉತ್ತರಿಸುವ, ವಿಶ್ಲೇಷಿಸುವ ವಿಧಾನವನ್ನು ಅನುಕರಿಸಿರಿ. ಇದೇನು ಮಹಾಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಅಲ್ಲ ಎಂದು ತಾತ್ಸಾರ ಭಾವನೆ ಬೇಡ. ನಿಮ್ಮನ್ನು ನೀವು ಇನ್ನಷ್ಟು ಪರಿಪೂರ್ಣಗೊಳಿಸಲು ಈ ಪೂರ್ವಭಾವಿ ಪರೀಕ್ಷೆಗಳು ಸಹಾಯಕ. ವಿದ್ಯಾರ್ಥಿಗಳನ್ನು ಪರಿಪೂರ್ಣವಾಗಿ ವಾರ್ಷಿಕ ಪರೀಕ್ಷೆಗೆ ತಯಾರು ಮಾಡಲು SSLC ವಿದ್ಯಾರ್ಥಿಗಳಿಗೆ 2-3 ಸರಣಿ ಪರೀಕ್ಷೆಗಳನ್ನು, ಒಂದು ರಾಜ್ಯಮಟ್ಟದ ಪೂರ್ವಭಾವಿ ಪರೀಕ್ಷೆಯನ್ನು ಆಯೋಜಿಸಲಾಗಿರುತ್ತದೆ. ಪ್ರತಿಯೊಂದು ಪರೀಕ್ಷೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಕಳಪೆ ಮಟ್ಟದಲ್ಲಿ ಸಾಧನೆ ತೋರಿದ ಪಠ್ಯಾಂಶಗಳನ್ನು ಮತ್ತೊಮ್ಮೆ ಓದಿಕೊಂಡು ಸನ್ನದ್ಧರಾಗಿರಿ. ವಾರ್ಷಿಕ ಪರೀಕ್ಷೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಇದು ಸಹಾಯಕ. ನೀವು ಎಷ್ಟು ಗಂಟೆ ಓದಿದ್ದೀರಿ, ಎಷ್ಟು ನಿದ್ದೆ ಕಳೆದುಕೊಂಡಿದ್ದೀರಿ, ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ದೀರಿ, ಹಬ್ಬ ಹರಿದಿನ ತ್ಯಾಗ ಮಾಡಿದ್ದೀರಿ ಎಂಬುದು ಮುಖ್ಯವಲ್ಲ. ವಾರ್ಷಿಕ ಪರೀಕ್ಷೆಯಲ್ಲಿ ಹೇಗೆ ಪರಿಪೂರ್ಣವಾಗಿ ಬರೆದು ಯಶಸ್ವಿಯಾಗುತ್ತೀರಿ ಎಂಬುದು ಮುಖ್ಯ. ಈ ದಿಶೆಯಲ್ಲಿ ಪೂರ್ವಭಾವಿ ಪರೀಕ್ಷೆಗಳು ಪ್ರೇರಕವಾಗಿವೆ. ಹಾಗಾಗಿ ಪೂರ್ವಭಾವಿ ಪರೀಕ್ಷೆಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಹೆಚ್ಚು ಅಂಕಗಳನ್ನು ಗಳಿಸಲು ಪ್ರಯತ್ನಿಸಿರಿ. ಧನ್ಯವಾದಗಳು.